ಸೀತಮ್ಮ, ನಿಮಗೆ ಟೆಲಿಗ್ರಾಮ್ ಬಂದಿದೆ. ಟೆಲಿಗ್ರಾಮ? ಹೌದಮ್ಮ. ತಗೊಳ್ಳಿ, ಇಲ್ಲೊಂದು ಸೈನ್ ಮಾಡಿ. ಮೂರ್ತಿಯಣ್ಣ, ಇಂಗ್ಲಿಷ್ನಲ್ಲಿ ಏನೋ ಬರ್ತಿದ್ದಾರೆ, ನೀವೇ ಸ್ವಲ್ಪ ಓದಿ ಹೇಳಿ. ಕೊಡಿ. ಸುರೇಶ್ ವೆರಿ ಸೀರಿಯಸ್, ಸ್ಟಾರ್ಟ್ ಇಮಿಡಿಯೇಟ್ಲಿ. ಅಂದ್ರೆ ಸುರೇಶ್ಗೆ ತುಂಬಾ ಸೀರಿಯಸ್ ಅಂತೆ, ಬೇಗ ಬನ್ನಿ ಅಂತ. ಯಶೋದಾ, ಯಶೋದಾ, ನಾನ್ ಸ್ವಲ್ಪ ಕೊಳ್ಳೆಗಾಲಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಏನಕ್ಕ ಇದು ದಿಢೀರ್ ಅಂತ? ಇವತ್ತು ಬೀನ್ ಅಮಾವಾಸ್ಯೆ ಹಬ್ಬ ಬೇರೆ, ಸಾಯಂಕಾಲ ಪೂಜೆ ಇದೆ. ಅದಕ್ಕೇನೆ ನೀನು ಜ್ಞಾಪಿಸ್ಲಿಲ್ಲ, ನಾನು ಮರ್ತೋಗ್ಬಿಟ್ಟೆ. ಈಗ ಹೋಗಿ ನಿನ್ಗೊಂದು ಸೀರೆ ಬಳೆ ಎಲ್ಲ ತಗೊಂಡ್ ಬರ್ತೀನಿ. ಅದಕ್ಕೆ ನೀನ್ ಯಾಕೆ ಹೋಗ್ಬೇಕು? ಬಾವನ್ ಕಳ್ಸಿದ್ರೆ ಆಗ್ತಿತ್ತು. ಅವನ್ನೇ ಕಳ್ಸೋಣ ಅಂತ ಹೋಗಿದ್ದೆ ಯಶು, ಆದ್ರೆ ಅವ್ನು ಊರಲ್ಲೇ ಇಲ್ಲ. ನಾನೇ ಹೋಗ್ಬಿಟ್ಟು ಬರ್ತೀನಿ. ಸರಿ, ಬೇಗ ಬಂದ್ಬಿಡು. ಮನೆ ಕಡೆ ಚೊಪ್ಪನ. ಸರ್, ನಿಮ್ಮನ್ನು ಕೇಳ್ಕೊಂಡು ಸುರೇಶ್ ಕಡೆಯವ್ರು ಯಾರೋ ಬಂದಿದ್ದಾರೆ, ಕಳಿಸು. ಸರಿ ಸರ್. ಬನ್ನಿ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಸುರೇಶ್ ನಿಮ್ಗೇನಾಗಬೇಕು? ನಾನು ಅವ್ರ ಅತ್ತಿಗೆ. ಜೊತೆಗೆ ಯಾರು ಬರ್ಲಿಲ್ವಾ? ಇಲ್ಲ, ಸುರೇಶ್ ಇಲ್ಲಿ ಸರ್. ಬನ್ನಿ. ಸುರೇಶ್ ಏನಾಯ್ತು? ಡಾಕ್ಟರ್, ಸುರೇಶ್ ಯಾಕೆ ಮಾತಾಡ್ತಿಲ್ಲ? ಸುರೇಶ್, ಮಾತಾಡಿ ಸುರೇಶ್. ನಾನ್ ಸೀತಾ ಬಂದಿದ್ದೀನಿ ಸುರೇಶ್. ಮಾತಾಡಿ ಸುರೇಶ್. ಮಾತಾಡೋಕೆ ಅವ್ರು ಬದುಕಿಲ್ಲ. ಇಲ್ಲ ಡಾಕ್ಟ್ರೆ, ಇಲ್ಲ, ಹಾಗಂತ ಮಾತ್ರ ಹೇಳ್ಬೇಡಿ. ನಿಮ್ದಮ್ಮಯ್ಯ ಅಂತೀನಿ. ಯಾಕೆಂದ್ರೆ ಇವ್ರನ್ನ ನಂಬ್ಕೊಂಡೊಂದು ಜೀವ ಬದುಕಿದೆ ಡಾಕ್ಟ್ರೆ. ಹಾಗಂತ ಮಾತ್ರ ಹೇಳ್ಬೇಡಿ. ಸುರೇಶ್, ನನ್ ತಂಗಿ ನನ್ ಗಂಡ ಮಹಾರಾಜನ್ ತರ ಬರ್ತಾನೆ ಅಂತ ಕಾಯ್ತಾ ಇದ್ದಾಳೆ. ಈಗ ನಾನು ಅವಳಿಗೆ ಏನಂತ ಉತ್ತರ ಕೊಡ್ಲಿ ಸುರೇಶ್? ನಾನೇನಂತ ಉತ್ತರ ಕೊಡ್ಲಿ? ಸುರೇಶ್, ಮಾತಾಡಿ ಸುರೇಶ್. ನಿಮ್ದಮ್ಮಯ್ಯ ಅಂತೇನೆ. ಅಯ್ಯೋ ದೇವ್ರೆ, ಮಾತಾಡಿ ಸುರೇಶ್. ಸಮಾಧಾನ ಮಾಡ್ಕೊಳ್ಳಿ ಸರ್. ಸುರೇಶ್ಗೊಂದು ರೋಗ ಇರ್ಲಿಲ್ಲ, ರುಜಿನ ಇರ್ಲಿಲ್ಲ. ಸಾಯುವಂಥದ್ದವ್ರಿಗೆ ಏನಾಗಿತ್ತು? ಸುರೇಶ್ ಕಾಯಿಲೆಯಿಂದ ಸತ್ತಿದ್ದಲ್ಲಮ್ಮ. ನಿನ್ನೆ ಬೆಳಿಗ್ಗೆ ಆಫೀಸ್ ದುಡ್ಡು ತಗೊಂಡು ಬ್ಯಾಂಕ್ ಕಟ್ಟಕ್ಕೆ ಹೋಗುವಾಗ ಯಾರೋ ರೌಡಿಗಳು ಅಟ್ಯಾಕ್ ಮಾಡಿ ಚಾಕು ಹಾಕಿದ್ರಂತೆ. ಉಳಿಸ್ಕೋಬೇಕು ಅಂತ ತುಂಬಾ ಪ್ರಯತ್ನ ಪಟ್ವಿ, ಆದ್ರೆ ಸಾಧ್ಯ ಆಗ್ಲಿಲ್ಲಮ್ಮ. ಸಾಯೋಕ್ ಮುಂಚೆ ತನಗೆ ಚಾಕು ಹಾಕಿದ್ ಯಾರು ಅಂತ ಗುರ್ತಿಸಿದ್ದಾರೆ. ಇಲ್ಲಿ ನೋಡಿ, ಇವನೇ ಇವನ್. ನಿಮ್ಗೇನಾದ್ರೂ ಗೊತ್ತಾ? ಇಲ್ಲ, ನನಗೆ ಗೊತ್ತಿಲ್ಲ ಸರ್. ಇವನ್ ತನ್ನ ಹೆಂಡತಿನ ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದ್ಮೇಲೆ ದೊಡ್ಡ ದರೋಡೆಕೋರನಾಗಿದ್ದಾನೆ. ಮೇಡಮ್, ಸುರೇಶ್ ತಂದೆ ತಾಯಿಗಳಿಗೆ ಟೆಲಿಗ್ರಾಮ್ ಕೊಟ್ಟಿದ್ದೀವಿ. ಅವ್ರು ಬರೋ ತನಕ ಕಾಯ್ಬೇಕಾ ಅಥವಾ ನೀವೇ ಶವ ತಗೊಂಡೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ಲಾ? ಅಕ್ಕ, ಇದೇನಕ್ಕ ಕಾರಲ್ಲಿ ಬಂದ್ಬಿಟ್ಟೆ? ಬಸ್ ಸಿಗ್ಲಿಲ್ವಾ? ಅಕ್ಕ, ಏನಕ್ಕ ಇದು? ಇಲ್ಲ, ನನ್ನ ತಂಗಿ ಬದುಕಬೇಕು. ನನಗೆ ನನ್ನ ತಂಗಿ ಬೇಕು ಸರ್. ಈ ಹೆಣ್ಣನ್ನ ತಗೊಂಡು ಹೋಗೋಕೆ ನನ್ನ ಕೈಲಾಗೋಲ್ಲ.
ನನ್ನ ತಂಗಿ ಗರ್ಭಿಣಿ ಸರ್. ನನ್ನ ಗಂಡ ಸತ್ತೋದ ಅಂತ ಅವಳಿಗೇನಾದ್ರೂ ಗೊತ್ತಾದ್ರೆ ಅವಳು ಖಂಡಿತ ಬದುಕಿರೋಲ್ಲ. ಅವಳನ್ನು ಬಿಟ್ಟು ಬದುಕೋ ಶಕ್ತಿನೂ ನನಗಿಲ್ಲ. ಅವಳನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಸರ್. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಈ ಶವ ಸಂಸ್ಕಾರನ ಇಲ್ಲೇ ಮಾಡೋ ವ್ಯವಸ್ಥೆ ಮಾಡ್ಕೊಡಿ ಸರ್. ಆಯ್ತು ಮೇಡಮ್, ಆದ್ರೆ ಅವ್ರ ತಂದೆ ತಾಯಿ ಅವರು ಸದ್ಯಕ್ಕೆ ಊರಲ್ಲಿಲ್ಲ. ಅವ್ರಿಗೆ ನಾನು ಸಮಾಧಾನ ಹೇಳ್ಕೊತೀನಿ ಸರ್. ನಿಮ್ದು ಅಮ್ಮಯ್ಯ ಅಂತೀನಿ ಸರ್. ಇದೊಂದು ಸಹಾಯ ಮಾಡಿ ಸರ್. ಸರಿ ಮೇಡಮ್, ನಿಮ್ ಇಷ್ಟಂತೆ ಆಗ್ಲಿ. ತಗೊಳ್ಳಿ. ಅವ್ರು ನಿನ್ನ ಚಂದಾಗಿ ಮಾಡೋಗ್ಲಿ ಕಣವ. ಬರ್ತೀನಮ್ಮ. ಅಕ್ಕ, ಏನಕ್ಕ ನೀನು ಬೆಳಿಗ್ಗೆ ಹೋದೋಳು ಈಗ ಬರ್ತಿದ್ಯಾ? ನಂಗೂ ಕಾದು ಕಾದು ಸಾಕಾಗೋಯ್ತು. ಕೊನೆಗೂ ಇವರೆಲ್ಲ ಒತ್ತಾಯ ಮಾಡಿ ಪೂಜೆ ಮಾಡಿಸ್ಬಿಟ್ರು. ಇನ್ನು ಎಷ್ಟೊತ್ತಂತ ಕಾಯಕ್ಕಾಗತ್ತೆ? ಎಲ್ರೂ ಬಂದ್ಬಿಟ್ರಲ್ಲ ಅಂತ ನಾನೇ ಪೂಜೆ ಶುರು ಮಾಡೋದಕ್ಕೆ ಹೇಳ್ದೆ. ನಾನು ಬೇಗನೆ ಬರಬೇಕು ಅಂತಿದ್ದೆ, ಕೊಳ್ಳೇಗಾಲದಿಂದ ಬಸ್ ಸಿಗ್ಲಿಲ್ಲ. ಹಬ್ಬದ ದಿವಸ ಕಾಯಿಸ್ಬಿಟ್ಟೆ ನೋಡು. ನಿನಗೋಸ್ಕರ ಏನ್ ತಂದಿದ್ದೀನಿ? ಹಾಯ್ ಸೀರೆ. ಹಾಯ್, ತುಂಬಾ ಚೆನ್ನಾಗಿದೆ. ಒಂದ್ ನಿಮಿಷ ಉಟ್ಕೊಂಡು ಬಂದ್ಬಿಡ್ತೀನಿ. ಪೂಜೆ ಎಲ್ಲ ಚೆನ್ನಾಗಿ ನಡೀತಾ? ಚೆನ್ನಾಗಿತ್ತು, ಆದ್ರೆ ನೀನೇ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು. ಅಕ್ಕ ಅಕ್ಕ ಚೆನ್ನಾಗಿದೆ ಅಲ್ಲ? ನೀನ್ ಚೆನ್ನಾಗಿದ್ಯಲ್ವಾ? ನಿನಗೆ ಯಾವ ಬಟ್ಟೆ ಹಾಕಿದ್ರು ಚೆನ್ನಾಗಿದೆ. ಅಕ್ಕ, ಇವತ್ತು ಭೀಮ್ ಅಮಾವಾಸ್ಯೆ. ಭೀಮೇಶ್ವರನ್ ಪೂಜೆ ಮಾಡಿ ಎಲ್ರು ಗಂಡಂದಿರ ಹತ್ರ ಆಶೀರ್ವಾದ ತಗೋತಾರೆ. ಅವ್ರಂತೂ ಹತ್ರ ಇಲ್ಲ, ನೀನ್ ಆಶೀರ್ವಾದ ಮಾಡ್ತೀಯಾ? ಏನಂತ ಮಾಡ್ಲಮ್ಮ? ದೀರ್ಘ ಸುಮಂಗಲಿಯಾಗಿರು ಅಂತ. ಅಕ್ಕ, ಯಾಕೆ ಕಳ್ತಿದ್ಯಾ? ನೀನು ನೋಡಿದ ಆನಂದಕ್ಕೆ ಕಣಮ್ಮ. ನೀನ್ ಹೇಳಿದ್ದನ್ನೆಲ್ಲ ಬರ್ದಿದ್ದೀನಮ್ಮ. ಇದನ್ನ ಓದೋದು ಬಿಡೋದು ನಿನ್ ಗಂಡನಿಗೆ ಸೇರಿದ್ದು. ಏನೇ, ಇದನ್ನ ಓದಿದ ಕೂಡ್ಲೆ ಅವ್ರು ನನಗೆ ಕಾಗದ ಬರೀತಾರಲ್ವಾ? ಖಂಡಿತ ಬರೆಯಲ್ಲ. ಯಾಕೆ? ಈ ಕಾಗದದಲ್ಲಿ ತುಂಬಿ ಕಳ್ಸಿರೋ ಪ್ರೀತಿನ ಅರ್ಗಿಸ್ಕೊಳಕ್ಕೆ 1 ವಾರನಾದ್ರೂ ಬೇಕಾಗತ್ತಲ್ಲ, ಅದಕ್ಕೆ. ಹೋಗೆ, ನನ್ನ ಗಂಡನಿಗೆ ನಾನು ಅಂದ್ರೆ ಪಂಚ ಪ್ರಾಣ. ಅವ್ರ ದೇಹ ಅಲ್ಲಿದ್ರು ಮನಸ್ಸು ಮಾತ್ರ ನನ್ನ ಹತ್ರನೇ ಇರುತ್ತೆ. ಈ ಕಾಗ್ದ ಕಂಡ್ಕೂಡ್ಲೆ ಖಂಡಿತ ನನಗೆ ಉತ್ತರ ಬರ್ದೇ ಬರೀತಾರೆ, ಗೊತ್ತಾ? ಹಾ, ಅದನ್ನ ನೀನ್ ಹಾಕ್ಬಾರ್ದು. ಆಹಾ, ನೋಡಕ್ ಮೆತ್ತಗಿದ್ರು ಬುದ್ಧಿ ಮಾತ್ರ ಚುರುಕಾಗಿದೆ. ಇದನ್ನ ಪೋಸ್ಟ್ ಮಾಡ್ಬಿಟ್ಟು ಬರ್ತೀನಿ. ಏ ಯಶು, ಎಲ್ಲಿಗೆ ಕಣೆ? ಅಕ್ಕ, ಏನಕ್ಕ ಇಲ್ಲಿ ನಿಂತಿದ್ಯಾ? ಏನಿಲ್ಲಮ್ಮ. ಯಾಕಕ್ಕ ಕಣ್ಣೆಲ್ಲ ಕೆಂಪಗಾಗಿದೆ? ಅದು ಕಣ್ಣಿಗೆ ಕಸ ಬಿದ್ಬಿಡ್ತಮ್ಮ. ಹೌದಾ? ಇಲ್ಲಿ ನೋಡ್ತೀನಿ. ಅಯ್ಯೋ, ಅಯ್ಯೋ, ಏನಿಲ್ಲ ಬಿಡಮ್ಮ. ತುಂಬಾ ಕೆಂಪಗಾಗಿದೆ. ಇರು, ಶಾಖ ಕೊಡ್ತೀನಿ. ಯಶು, ಏನಾಯ್ತು? ಕಸ ಬಿದ್ಬಿಡ್ತಂತೆ. ಏನಿಲ್ಲ, ಹೋಗುತ್ತೆ ಬಿಡು. ಅದ್ ಸರಿ, ನೀವಿಬ್ರೇನು ಕಾಗ್ದ ಅಂತ ಮಾತಾಡ್ತಿರೋ ಹಾಗಿತ್ತಲ್ಲ? ಹೌದಕ್ಕ, ಇಷ್ಟು ದಿನ ಆದ್ರೂ ಅವ್ರು ನಂಗೆ ಒಂದ್ ಕಾಗ್ದನೂ ಬರೀಲೇ ಇಲ್ವಲ್ಲ, ಅದಕ್ಕೆ ನಾನೇ ಸ್ವಲ್ಪ ದಬಾಯಿಸಿ ಕಾಗ್ದ ಬರ್ಸಿದ್ದೀನಿ. ಒಳ್ಳೆ ಕೆಲಸ ಮಾಡ್ದೆ. ನಾನೇ ಬರ್ಸ್ಬೇಕು ಅಂತಿದ್ದೆ. ಕೊಡು, ಹಾಕ್ಬಿಟ್ಟು ಬರ್ತೀನಿ. ಬೇಡಕ್ಕ, ನಾನೇ ಹಾಕ್ತೀನಿ. ಬೇಡಮ್ಮ, ಬಸ್ರಿ ಹೆಂಗ್ಸು, ಅಷ್ಟು ದೂರ ಯಾಕೆ ಬಿಸಿಲು ನಡ್ಕೊಂಡು ಹೋಗ್ತೀಯಾ? ಕೊಡು, ಹಾಕ್ಬಿಟ್ಟು ಬರ್ತೀನಿ. ಬಾ. ಪ್ರೀತಿಯ ಪತಿರಾಯರಿಗೆ ನಿಮ್ಮ ಮಡದಿಯ ಪ್ರಣಾಮಗಳು. ನಾನಿಲ್ಲಿ ಆರೋಗ್ಯ, ನಿಮ್ಗೆ 100 ವರ್ಷ ಆಯುರಾರೋಗ್ಯ ಕೊಡುದೇವ್ರೆ ಅಂತ ದಿನಾ ಬೇಡ್ಕೊಳ್ತೀನಿ. ನಿಮಗ್ ನನ್ ಮೇಲೆ ಪ್ರೀತಿನೇ ಇಲ್ಲ ರೀ, ಅದಕ್ಕೆ ಒಂದ್ ಕಾಗ್ದನೂ ಬರ್ದೇ ಇಲ್ಲ. ನನ್ಗೆ ಯಾಕೋ ಇಲ್ಲಿ ಶಕುನಗಳೇ ಸರಿ ಇಲ್ಲ. ನಿಮ್ಮನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಯಾವಾಗ ಬರ್ತೀರಾ? ಹಾ, ಬರುವಾಗ ಉಲ್ಲನ್ ತಗೊಂಡ್ ಬನ್ನಿ. ಪಾಪುಗೆ ಒಂದ್ ಸ್ವೆಟರ್ ಹಾಕ್ಬೇಕು. ಇಲ್ಲಿ ಅಕ್ಕ ಅಂಗೈಲಿಟ್ಟು ನನ್ನ ಆರೈಕೆ ಮಾಡ್ತಿದ್ದಾಳೆ. ಪಾಪ, ಅವಳು ಜೀವನ ಪರ್ಯಂತ ನನಗೋಸ್ಕರ ಹಗಲು ರಾತ್ರಿ ದುಡಿಯೋದೇ ಆಗೋಗಿದೆ. ನಾವು ಪಾಪು ಜೊತೆ ಬೆಂಗಳೂರಿಗೆ ಹೋಗುವಾಗ ಅಕ್ಕನ್ನು ಕರ್ಕೊಂಡು ಹೋಗೋಣ ರೀ. ಒಂದು 4 ದಿನ ಆದ್ರೂ ಅವಳಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋಣ. ಅವಳು ನಮಗ್ ಮಾಡ್ತಾ ಇರೋ ತ್ಯಾಗದ ಋಣನ ಈ ರೀತಿ ಆದ್ರೂ ಕಡಿಮೆ ಮಾಡ್ಕೋಬೇಕು ಅನ್ನೋದೇ ನನ್ನ ಆಸೆ. ಇನ್ನೇನ್ ವಿಷಯ ಇಲ್ಲ, ಬೇಗ ಬನ್ನಿ. ಬರೋದ್ ತಡವಾದ್ರೆ ಕಾಗ್ದ ಬರೀರಿ.
ಸದಾ ನಿಂದಾರಿ ಕಾಯುತ್ತಿರುವ ಯಶೋಧ. ನನಗೆ ಅಗ್ನಿ ಪರೀಕ್ಷೆ ಕೊಟ್ಬಿಟ್ಟೆಪ್ಪ. ನಾನು ನಿನಗೇನ್ ತೊಂದರೆ ಮಾಡಿದೆ ಅಂತ ನನಗೆ ಶಿಕ್ಷೆ. ಆಡೋ ವಯಸ್ಸಿನಲ್ಲಿ ನಮ್ ತಾಯಿನ ಕಿತ್ಕೊಂಡೆ. ಆಶ್ರಯ ಕೊಡ್ಬೇಕಾಗಿದ್ದ ತಂದೆನ ದೂರ ಮಾಡಿ ನಮ್ಮನ್ನ ಬೇದಿ ಪಾಲು ಮಾಡಿದೆ. ಇಷ್ಟಕ್ಕೂ ನಿನಗೆ ತೃಪ್ತಿ ಆಗಿಲ್ಲ ಅಂತ ನನ್ನ ತಂಗಿ ಸೌಭಾಗ್ಯನೇ ಕಿತ್ಕೊಂಡೆ. ಈಗ ನಾನು ಹುಡುಗಿ ಏನು ಉತ್ತರ ಕೊಡ್ಲಿ ಶಿವನೇ? ನಾನೇನು ಉತ್ತರ ಕೊಡ್ಲಿ? ನನ್ನ ಕೈಲಿ ಎಷ್ಟು ದಿವಸ ಅಂತ ಈ ವಿಷಯನ ಮುಚ್ಚಿಟ್ಕೊಳಕ್ ಸಾಧ್ಯ ಇಲ್ಲ. ಇಲ್ಲ, ನನಗೆ ನನ್ನ ತಂಗಿ ಬೇಕು. ನನ್ನ ತಂಗಿ ನಾನು ಉಳಿಸ್ಕೋಬೇಕು. ನನ್ನ ತಂಗಿ ನಾನು ಉಳಿಸ್ಕೋಬೇಕು. ಸೀತಾ, ಓ ಮಾವ, ಬನ್ನಿ ಮಾವ. ಥೋರು ರಾಕ್ಷಸಿ, ಯಾರೇ ನೀನ್ ಅತ್ತೆ ಮಾವ? ಇನ್ನೊಂದ್ಸಲಿ ಹಾಗಂದ್ರೆ ನಾಳೆ ಕತ್ತರಿಸಾಕ್ಬಿಡ್ತೀನಿ. ಹೇಳಿ, ನನ್ನ ಮಗ ಎಲ್ಲಿ? ನನ್ನ ಸುರೇಶ ಎಲ್ಲಿ? ಯಾಕೆ ನೀನ್ ನಾಲ್ಗೆ ಸತ್ತೋಯ್ತಾನೆ ಪಾಪಿ? ನಮ್ಗೂ ಒಂದು ಮಾತು ತಿಳಿಸ್ದೆ, ಇದ್ದ ಮಗನ ಮುಖನೂ ನೋಡಕ್ ಬಿಡ್ದೆ ಬೆಂಕಿಗೆ ಹಾಕಿ ಬಂದಿದ್ಯಲ್ಲ. ನಾವು ನಿನ್ಗೆ ಏನೇ ಅನ್ಯಾಯ ಮಾಡಿದೀವಿ ಹೋಗಳೆ? ಇಲ್ಲದ ತಬಲಿಗಳು ಅಂತ ಕನಿಕಾರ ತೋರಿಸಿ ನಿಮ್ ಸಂಬಂಧ ಮಾಡಿದ್ದಕ್ಕೆ ಸಾರ್ಥವಾಯ್ತು ಕಡೆ. ನನ್ ಮಗನ್ಗಿಂತ ಸತ್ ಮೇಲೆ ಬರೋ ದುಡ್ಡು ನಿಮ್ಗೆ ಹೆಚ್ಚಾಯ್ತೇನೆ. ನಮಗೂ ತಿಳಿಸ್ದೆ, ಆ ದುಡ್ಡು ಹೊಡ್ಕೊಬೇಕು ಅಂತ ತಾನೇ ನಿಂಗೆ ಮಾಡಿದ್ದು. ಇಲ್ಲ ಮಾವ, ನನ್ನ ಹಣೆಗೂ ಇಲ್ಲ. ಹಾಳು ಹಣಕ್ಕೋಸ್ಕರ ನನ್ನ ತಂಗಿ ಗಂಡನ್ಗೆ ಬೆಂಕಿ ಇಡುವಷ್ಟು ನೀಚ ಬುದ್ಧಿ ನನಗಿಲ್ಲ. ಮತ್ತ್ಯಾಕೆ ಹಿಂಗ್ ಮಾಡ್ದೆ? ನಿಮಗೋಸ್ಕರ, ನಿಮ್ ಸೊಸೆಗೋಸ್ಕರ, ನನ್ನ ತಂಗಿ ಹೊಟ್ಟೆಲ್ ಬೆಳೀತಾ ಇರೋ ನಿಮ್ ವಂಶದ ಕುಡಿಗೋಸ್ಕರ ಹಾಗೆ ಮಾಡ್ದೆ. ಅಂದ್ರೆ ನಿಮಗೆ ಗೊತ್ತಲ್ಲ ಮಾವ, ನನ್ನ ತಂಗಿ ಹೂವಿನಷ್ಟೇ ಮೃದು. ನನಗ್ ತಲೆನೋವು ಬಂತು ಅಂದ್ರೆ ಸಾಕು, ಚಳಿ ಜ್ವರನೇ ಬರುತ್ತೆ. ಅಂಥದ್ರಲ್ಲಿ ಅವಳು ಕಂಡ ಕೈ ಬಿಟ್ಟು ಹೋದ ಅಂತ ಗೊತ್ತಾದ್ರೆ ಅವಳು ಖಂಡಿತ ಬದುಕಿರಲ್ಲ. ಎದೆ ಹೊಡ್ಕೊಂಡು ಸತ್ತೋಗ್ತಾಳೆ. ಹಾಗಾದ್ರೆ ಈ ವಿಷಯ ಅವಳು ಗೊತ್ತಿಲ್ವಾ? ಇಲ್ಲ ಮಾವ, ಹುಡುಗ ಗೊತ್ತಾಗ್ಬಾರ್ದು ಅಂತಾನೆ ನಾನು ಹೇಗ್ ಮಾಡ್ದೆ. ಆ ದೇವರು ಸುರೇಶನ ಕಿತ್ಕೊಂಡು ನಮ್ಮಿಬ್ರು ಮನೇನು ಕತ್ಲು ಮಾಡ್ಬಿಟ್ಟ. ಈಗ ನಮಗ್ ಬೆಳಕಾಗ್ಬಿಡ್ತಿರೋದು ಅವನ ಮಗು ಒಂದೇ. ಆ ಮಗುನ ಉಳಿಸ್ಕೋಬೇಕು ಅಂದ್ರೆ ಈ ಪರಿಸ್ಥಿತಿಲಿ ನನ್ನ ತಂಗಿಗೆ ಸುರೇಶನ್ ವಿಷಯನ ಗೊತ್ತಾಗ್ದಿರೋ ಹಾಗೆ ನೋಡ್ಕೋಬೇಕು. ಅದಕ್ಕೆ ಈ ವಿಷಯನ ನಿಮಗೂ ತಿಳಿಸ್ದೆ. ನಿಮ್ಮ ಮಗನ ಸಂಸ್ಕಾರನ ನಾನೇ ಮಾಡಿಬಿಟ್ಟೆ. ಮಾವ, ನಾನ್ ಮಾಡಿದ ತಪ್ಪಿಗೆ ನೀವೇನ್ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ. ಆದ್ರೆ ನನ್ನ ತಂಗಿಗೆ ಮಾತ್ರ ಈ ವಿಷಯ ಹೇಳ್ಬೇಡಿ ಮಾವ. ನಿಮ್ ತಮ್ಮಯ್ಯ ಅಂತೇನೆ. ಸೀತಾ, ಸೀತಾ, ನೀನು ಮನುಷ್ಯರಲ್ಲವ್ವ, ದೇವತೆ. ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ಬಾಯಿಗೆ ಬಂದಾಗ ಮಾತಾಡ್ಬಿಟ್ವಿ. ಈ ಪಾಪಿಗಳನ್ನ ಕ್ಷಮಿಸ್ಬಿಡು ತಾಯಿ. ನಮ್ಮ ಮಗನ ಜೊತೆ ಬಾಳ ಪುಣ್ಯ ನಾವು ಕೇಳ್ಕೊಂಡು ಬಂದಿಲ್ಲ ಸೀತಾ. ನಮಗೀಗ ನಮ್ ಸೊಸೆ ಬೇಕು, ನಮ್ಮ ಮಗು ಬೇಕು. ಇದಕ್ಕೋಸ್ಕರ ನೀನ್ ಹೇಗೆ ಹೇಳ್ತೀಯ ಹಾಗೆ ಕೇಳ್ತೀವಮ್ಮ. ನಿನ್ ಹಾಗೆ ಅನ್ಬೇಕು. ಇವತ್ತು ನಿನ್ನ ಏನ್ ಮಾಡ್ತೀನಿ ನೋಡು. ನಿಂತ್ಕೊಳ್ಳೋ ರಮೇಶ್, ಸಾರಿ ಕಣೆ, ನಿನ್ ಮೇಲೆ ಆಣೆ, ಇನ್ಮೇಲೆ ನಾ ಮುಳ್ ಬದ್ನೆಕಾಯಿ ಕರಿಯಲ್ಲ, ಗುಂಡು ಬದ್ನೆಕಾಯಿ. ಹಲೋ ಅಂಕಲ್, ಸಾರಿ, ನಮ್ ಹುಡುಗಾಟದಲ್ಲಿ ನೀವು ಓದಿದ್ದನ್ನು ಗಮನಿಸ್ಲಿಲ್ಲ. ಏನಾಟಿ ಹೇಗಿದ್ದೀರಿ? ರಮೇಶ್, ಯಶೋಧ ಇಲ್ಲಿ ಕಾಣಿಸ್ತಿಲ್ಲ. ಬರ್ತಾ ಇದ್ದಾಳೆ. ನಾವೇನೋ ಜಿಂಕೆ ತರ ಬಂದ್ಬಿಟ್ವಿ, ಅವ್ಳು ಹೊತ್ಕೊಂಡ್ ಬರ್ಬೇಕಲ್ಲ, ಆಮೇಲೆ ತರ ಬರ್ತಿದ್ದಾಳೆ, ಡಿಂಕ್ ಟಕ್ಕ ಅಂತ. ಆಮೇಲೆ ಅತ್ತಿ, ಚೆನ್ನಾಗಿದ್ದೀರಾ? ಯಾವಾಗ ಬಂದ್ರಿ?
ನೀನ್ ಚೆನ್ನಾಗಿದ್ಯಮ್ಮ ಈಗ ತಾನೇ ಬಂದ್ರಿ ನೀವು ಬಂದ್ರಿ ಸರಿ ನಿಮ್ ಮಗ ಅಲ್ಲೇ ಮೇಡಮ್ ವೇಟಿಂಗು ಮೇಡಮ್ ಮಾತ್ರ ಅಲ್ಲ ಹೋಟೆಲ್ ಒಂದು ಪುಟ್ಟು ಮೇಡಮ್ ಬೇರೆ ಕಾಯ್ತಾ ಇದೆ ಬೇಗ ನಿಮ್ ಮಗನ್ ಬರಕ್ ಹೇಳಿ. ಅತ್ತೆ ಯಾಕೆ ಕಾಯ್ತಾ ಇದ್ದೀರಾ? ಏನಿಲ್ಲಮ್ಮ ಯಶೋದ, ನನ್ನ ಮಗನ ಕೆಲಸ ಕೊಡ್ಸೋಕ್ಕೋಸ್ಕರ ನಿನ್ ಮದ್ವೆನ ನಿಲ್ಲಿಸ್ಬಿಟ್ಟೆ. ನೀನೆಂಥ ತ್ಯಾಗಿ, ದೇವತೆ ಅಂತ ನನ್ನನ್ನು ಹೊಗಳ್ತಾ ಅವರಿಬ್ರು ಅತ್ತಿದ್ದು. ನನ್ನ ಕೈಲಂತೂ ಸಮಾಧಾನ ಮಾಡಿ ಸಾಕೋಗೋಯ್ತಮ್ಮ. ನೀನಾದ್ರೂ ಹೇಳು. ಅಷ್ಟೇನಾ? ನಾನು ಏನೇನೇನೋ ಅನ್ಕೊಂಡ್ಬಿಟ್ಟಿದ್ದೆ. ನೋಡಿ ಅಲ್ಲಿ ನಿಂತಿದ್ಯಲ್ಲ ಅದು ಹೆಣ್ಣಲ್ಲ, ಹೆಬ್ಬಂಡೆ. ಅದೇನ್ ಅನ್ಕೊಳ್ಳುತ್ತೋ ಅದನ್ನೇ ಮಾಡುತ್ತೆ. ಅದಕ್ಕೆ ನನ್ನ ಮದುವೆ ಆಸೆನ ಬಂಡಲ್ ಕಟ್ಬಿಟ್ಟು ಅಟ್ಟದ ಮೇಲೆ ಇಟ್ಬಿಟ್ಟಿದೀನಿ. ನಾವ್ ಏನೇ ತಿಪ್ಪುರ್ಲಾಗ ಹೊಡೆದ್ರು ಅಲ್ಲಿ ಏನೂ ನಡೆಯಲ್ಲ. ನೋಡಿ ಸುರೇಶನ ಸರ್ಕಾರಿ ಕೆಲಸ ಸಿಕ್ಕಿ ನಮ್ CM ಆಫೀಸರ್ ಹೆಂಡತಿ ಆದಲ್ಲ, ಅಷ್ಟೇ ನಮ್ಗೆಲ್ಲ ಸಂತೋಷ. ಅಯ್ಯೋ ನಿಂಗೆ ಇದ್ದೀರಲ್ಲ, ಬನ್ನಿ ಕೈಕಾಲು ತೊಳ್ಕೊಳ್ಳಿ. ಬನ್ನಿ. ಇಲ್ಲ ತಾಯಿ, ಬಸವಾಪುರದಲ್ಲಿ ಒಂದು ಮದ್ವೆ ಇತ್ತು, ಹೀಗೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮತ್ತೆ ಬರ್ತೀವಮ್ಮ. ಮಾವ ಕಾಫಿ ಆದ್ರೂ? ಮೇಡಮ್ ನೀನ್ ನೋಡಿದ್ಮೇಲೆ ಹಾಲು ಕುಡಿದ ಸಂತೋಷ ಆಯ್ತು. ನೀನ್ ಆರೋಗ್ಯ ಚೆನ್ನಾಗಿ ನೋಡ್ಕೊ. ನಾವಿನ್ ಬರ್ತೀವಿ. ಬರೋಣ ಯಶೋದ. ಬಾಸ್